ಆ ಪಂದ್ಯಾವಳಿಯ ಕ್ರಿಕೆಟದಲ್ಲಿ ಗೆದ್ದ ನಂತರ ಆ ಕಪ್ಪು ತಗೊಂಡು ಆ ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ ನಂತರ ಪುನಃ ಇಲ್ಲಿ ಬಂದು ವಿಜಯೋತ್ಸವನ ಆಚರಣೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು RCB ತಂಡ ಅಲ್ಲಿ ಗೆದ್ದ ನಂತರ ಅಲ್ಲಿ ಕೊಹ್ಲಿಯವರ ಮಾತುಗಳು ನಾನು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೆ. ಕೊಹ್ಲಿಯವರು ಮಾತುಗಳು ಹೆಂಗಿದ್ದೆ ಅಂದ್ರೆ, ನನ್ನ ಆತ್ಮ ಕರ್ನಾಟಕ, ಬೆಂಗಳೂರು, ನನ್ನ ಹೃದಯ, ಆತ್ಮ ಎಲ್ಲ ಕೂಡ ನನ್ನ ಕರ್ನಾಟಕ, ಅಲ್ಲಿದ್ದಂಥ ಜನರಿಗೆ ಹೃದಯ ಮತ್ತು ನನ್ನ ಆತ್ಮವನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ ನಂತರ ಅವ್ರ ಮೇಲೆ ತುಂಬ ಈ ರಾಜ್ಯದಲ್ಲಿದ್ದಂಥ ಜನರು ಭಾಳಷ್ಟು ಅಂದರೆ ಅವ್ರಿಗೆ ಅಟ್ಯಾಚ್ ಆದರು. ಅದು ಎಮೋಷ್ನಲಿ ಅಟ್ಯಾಚ್ ಆದಂಥ ಟೈಮಲ್ಲಿ ಸಡನ್ನಾಗಿ ಅವರು ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ್ರು. ಸ್ವೀಕಾರ ಮಾಡಿಕೊಂಡ ನಂತರ ಗೆದ್ದ ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ ನಂತರ ಪುನಃ ಮರುದಿನವೇ ಇಲ್ಲಿಗೆ ಬೆಂಗಳೂರು ಬಂದು ವಿಜಯೋತ್ಸವನ ಆಚರಣೆಯನ್ನು ಮಾಡಿಕೊಂಡ್ರು. ಯಾಕಂದರೆ ಅದರ ಬಗ್ಗೆ ನಾನು ಮತ್ತೆ ಮುಂದಕ್ಕೆ ಮಾತಾಡುವಂಥ ಟೈಮಲ್ಲಿ ನಾನು ತಿಳಿಸ್ತೀನಿ. ನಿನ್ನೆ ಮುಖ್ಯಮಂತ್ರಿಗಳು ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ರು. ಏನು ಕೆಲವು ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಅಂದರೆ ನಾನು ಕೇವಲ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವೊಂದು ಅಧಿಕಾರಿಗಳನ್ನೇನು ಅಮಾನತನ್ನು ಮಾಡಿದರೋ, ಅಮಾನತ ಮಾಡಿದರೆ ಅದಕ್ಕೆ ಅವರು ಹೊಣೆಗಾರಿಕೆ ನೀವು ಹೊಣೆಗಾರಿಕೆ ಅಂತೇಳಿ ಡಿಬೇಟ್ ಮಾಡೋಕ್ಕೆ ನಾನು ಕುಂತಿಲ್ಲ. ಆದರೆ ನನ್ನ ವರ್ಷನ್ ಅಂದ್ರಿಗಿನ ಈ ರಾಜ್ಯದ ಜನರ ವರ್ಷನ್ ಏನಿದೆ ಅಂದ್ರೆ ಹೇಳಿದ್ರೆ, ಇವತ್ತು ಇದೆಲ್ಲ ಹೊಣೆಗಾರರು ಯಾರು ಅಂದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರು, ಗೃಹ ಮಂತ್ರಿಗಳಂಥ ಪರಮೇಶ್ವರರು. ಯಾಕಂದರೆ ಇವರೆಲ್ಲರೂ ಕೂಡ ಒಂದು ಸರ್ಕಾರದಲ್ಲಿ ಮುಂದಾಳಿತ ವಹಿಸ್ಕೊಂಡಿರುವಂಥವ್ರು, ಒಬ್ಬ ಸ್ಥಾನದಲ್ಲಿದ್ದಂಥವ್ರು. ಇತ್ತೀಚೆಗೆ ಅವ್ರಿಗೆ ಫ್ಯಾಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ರೀತಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳು ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದಾರೋ, ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಅವರು ಎಲ್ಲ ಪ್ರಿಕಾಷನರಿ ತಗೋಬೇಕಾಯ್ತು ನೋಡ್ರಿ. ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಡೆಪ್ಟಿ ಚೀಫ್ ಮಿನಿಸ್ಟರ್, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಹೋಮ್ ಮಿನಿಸ್ಟರ್, ಇಷ್ಟೊಂದು ದುರಂತಕ್ಕೆ ಕಾರಣ ಆಗಿರೋ ಕಾರಣ ಇವತ್ತು ಈ ಏನು ವರ್ಕ್ ಫಾರ್ ಹೋಮ್ ಏನು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡ್ತಾರೋ ಆ ರೀತಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮಾಡ್ತಾಯಿದ್ರು. ಅದನ್ನು ಆದಷ್ಟು ಬೇಗನೆ ಅವರು ಬಿಡ್ಕೋಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವರು ಯಾರೋ ಒಬ್ಬರ ನೈತಿಕ ಹೊಣೆಯನ್ನು ಒತ್ತಬೇಕಾಗುತ್ತೆ. ಇವಾಗ ಯಾರ್ದು ಫೇಲ್ಯೂರ್ ಆಗಿದೆ ಇವತ್ತು, ಟೋಟಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆದಂಥ ಟೈಮ್ ಆ ಜವಾಬ್ದಾರಿ ಯಾರು? ಆ ಜವಾಬ್ದಾರದಲ್ಲಿದ್ದಂಥ ಗೃಹ ಮಂತ್ರಿಗಳಾದಂಥ ಪರಮೇಶ್ವರರು ಈ ನೈತಿಕತೆ ಹೊಣೆಯನ್ನು ಹೊತ್ತು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ನಿವೃತ್ತ ನ್ಯಾಯಾಧೀಶರ ಜೊತೆಲಿ ಮೈಕಲ್ ಕುನ್ನಾ ಅವ್ರ ಜೊತೆಲಿ ನಾನು ಇದನ್ನು ಎಂಕ್ವೈರಿ ಮಾಡಿಸ್ತೀನಿ, CIDಗೆ ನಾನು ಇದನ್ನ ಈ ವರದಿ ಒಪ್ಪಿಸ್ಬೇಕಂದೇಳಿ, ಈ ತನಿಖೆ ಮಾಡಬೇಕಂದ್ರೆ CIDಗೆ ಕೊಡ್ತೀನಿ ಅಂದೇಳಿ ಅವರು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಬಹುಶಃ ನಾನು ಕೇಳ್ತಾ ಇದ್ದೀನಿ ಇವತ್ತು, ಏನು ನಿವೃತ್ತ ನ್ಯಾಯಾಧೀಶರಿಂದ CIDದಿಂದ ಈ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಅವರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿವೃತ್ತ ನ್ಯಾಯಾಧೀಶರಿಂದ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? CIDದಿಂದ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ, ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಮೇಲೆ ಇವತ್ತು ಯಾವ ರೀತಿ ಲ್ಯಾಪ್ಸೇಷನಿಂದ 11 ಮಂದಿ ಡೆತ್ ಆಗಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಅವ್ರ ಕೈಗೆ ಆಗೋದೇ ಇಲ್ಲ. ಅವರೆಲ್ಲರೂ ಕೂಡ ಅವ್ರು ಕೆಳಗಡೆ ಇದ್ದಂಥ ಅಧಿಕಾರಿಗಳು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹಂಗಾಗಿ ಅವ್ರ ಹತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ಪೂರ್ಣ ಪ್ರಮಾಣದಿಂದ, ಯಾಕಂದರೆ ಇವತ್ತು ಈ ಸರ್ಕಾರ ಅಂದ್ಕೊತಾ ಇದೆ, ಇವತ್ತು ಯಾವ ರೀತಿಯಲ್ಲಿ ಕೋತಿ ಮೊಸರನ್ನ ತಿಂದು ಮೇಕೆಗೆ ಯಾವ ರೀತಿಯಲ್ಲಿ ಅಂದ್ಕೊತಾ ಇದ್ದೇನೋ ಆ ರೀತಿ ಕೋತಿ ಮೊಸರನ್ನ ತಿಂದು ಮೇಕೆಗೆ ಬಾಯಿಗೆ ಒರೆಸೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ನಾನು ತಕ್ಷಣ ಮುಖ್ಯಮಂತ್ರಿಗಳನ್ನ, ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಹೆಂಗಂದ್ರಿಗಿನ ಎತ್ತಿಗೆ ಜ್ವರ ಬಂದ್ರಿಗಿನ ಎಮ್ಮೆಗೆ ಬರೆ ಇಡ್ತಾರಲ್ಲ, ಹಂಗಾಗಿದೆ ಕೆಲಸ ನೋಡ್ತಾ ಇದ್ರೆ. ಅದಕ್ಕೋಸ್ಕರವಾಗಿ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವರೆಲ್ಲರೂ ಕೂಡ ಸೇರಿ ಇವತ್ತೇನು ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಮಿಷನರ್ನ ನಾನು ಬದಲಾವಣೆ ಮಾಡಿದ್ದೀನಿ, ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀನಿ, ಕೆಲವೊಂದು IAS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೀನಿ. ಇವೆಲ್ಲ ನೋಡಿಸ್ಕೊಂಡಂಥ ಟೈಮಲ್ಲಿ ನನಗೆ ಕಾಣ್ತಾರೆ ಅಂದರೆ ಅವರು ತಪ್ಪಿತಸ್ಥರಾಗಿರೋ ಕಾರಣ ಇಲ್ಲ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ
ಈ ರೀತಿ ದುರಾಲೋಚನೆಯಿಂದ ಅವರು ಯೋಚನೆಯನ್ನು ಮಾಡ್ತಾರೆ ಕಾರಣ ಈ ರೀತಿ ಕ್ರಮಗಳನ್ನು ತಗೊಳ್ಳೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ತೊಗೊಂಡಿದ್ರೆ ನಿಜ, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಆದರೆ ನೀವು ಎಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ನಿಮ್ಮ ಆಡಳಿತದ ಬಗ್ಗೆನೇ ಅನುಮಾನ ಬರ್ತಾ ಇದೆ. ನಿಮ್ಮ ಆಡಳಿತದ ಬಗ್ಗೆ ಯಾವ ರೀತಿಯಲ್ಲಿ ಅನುಮಾನ ಬರುತ್ತೆ, ನಿಜಕ್ಕೂ ನೀವು ಏನನ್ನ ತುಗ್ಲಕ್ಕೆ ಆಡಳಿತ ನಡೆಸ್ತಾ ಇದ್ದಾನಂತ ಅನುಮಾನ ಕೂಡ ಎಲ್ಲರಲ್ಲಿ ಕೂಡ ಕಾಡ್ತಾ ಇದೆ. ಹಂಗಿದ್ರೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ಕ್ರಿಕೆಟ್ ಅಸೋಸಿಯೇಷನ್ ಬಗ್ಗೆ ಅವ್ರ ಮೇಲೆ ಕ್ರಮ ತೊಗೊಂಡಿದ್ವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಅವರು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿಯನ್ನು ಮರ್ತಿದ್ದಾರೆ, ಬೇಜವಾಬ್ದಾರಿ ಮಾತುಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ. ಇವು ನೋಡಿದಂಥ ಟೈಮಲ್ಲಿ ಇವತ್ತು ಅವರು ಎಲ್ಲ ಒಂದು ಕಡೆ ಅವ್ರು ಮಾಡಿದಂಥ ತಪ್ಪನ್ನು ಮುಚ್ಚಾಕೋಬೇಕಂದೇಳಿ ಅವರು ಏನು ಕ್ರಿಕೆಟ್ ಅಸೋಸಿಯೇಷನ್ ಅವ್ರನ್ನ ನಂತರ ಏನು ಇನ್ನೊಬ್ಬ IPL ಮತ್ತು RCB ಸ್ಪಾನ್ಸರ್ಸ್ ಬಗ್ಗೆ ಮತ್ತು KCLs ಬಗ್ಗೆ ಕೂಡ ಅವ್ರ ಮೇಲೆ ಕೂಡ ಕೇಸ್ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಒಂದು ಕಡೆ ನನ್ನ ಉದ್ದೇಶ ಇಷ್ಟೇ, ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನೈತಿಕತೆಯನ್ನು ಒತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು. ಜೊತೆಲಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು, ಗೃಹ ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಬೇಕಂದು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಜನಸಾಮಾನ್ಯರನ್ನು ಕೂಡಿದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೆ ಪ್ರಜ್ಞೆ ಕೂಡ ಇಲ್ಲಾರ್ದಂಥ ಟೈಮಲ್ಲಿ ಇದೊಂದು ನಾನು ನೋಡ್ತಾ ಇದ್ದೆ. ಎಲ್ಲ ಒಂದು ಕಡೆ ಹೋಗಿ ಅಲ್ಲೋಗಿ ಸೆಲ್ಫಿಗಳು ತೊಗೊತಾರ. ಆ ಸೆಲ್ಫಿಗಳು ಅಲ್ಲಿ ಎಷ್ಟು ಪೋಸ್ಟ್ಗಳು ಮಾಡ್ತಾರೆ ಅಂದ್ರಿಗಿಲ್ಲ ಅಷ್ಟು ಪೋಸ್ಟ್ಗಳು ಮಾಡ್ತಾರೆ. ಮಾಡಿದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗುತ್ತೆ. ಅನಾಹುತ ಆದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲ ಒಂದು ಕಡೆ ಅವರು ಏನಂತ ಹೇಳ್ತಾರೆ, ನ್ಯಾಯಾಂಗ ತನಿಖೆ ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಈ ನ್ಯಾಯಾಂಗ ತನಿಖೆದಿಂದ ಇವತ್ತು ಇದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ